ಇದು ರಾಜ್ಯದಲ್ಲಿ ಪ್ರತಿಷ್ಠಿತ ದೇವಾಲಯ. ಈ ದೇವಾಲಯಕ್ಕೆ ಲಕ್ಷಾಂತರ ಜನ ಬರ್ತಾರೆ. ಭಕ್ತರಿಂದ ಪ್ರತಿ ತಿಂಗಳು ಕೋಟಿ ಕೋಟಿ ರೂಪಾಯಿ ಆದಾಯವು ಮುಜರಾಯಿ ಇಲಾಖೆಯ ಮೂಲಕ ಸರ್ಕಾರದ ಬೊಕ್ಕಸಕ್ಕೆ ಬರುತ್ತೆ. ಆದರೆ ಇಲ್ಲಿಗೆ ಬರೋ ಭಕ್ತರು ಬಿಸಿಲಿನಲ್ಲೇ ನಿಲ್ಲಬೇಕು. ಕನಿಷ್ಠ ಬಸ್ ನಿಲ್ದಾಣ ಕೂಡ ಇಲ್ಲ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹುಲಿಗೆಮ್ಮ ದೇವಿಯ ಭಕ್ತರಿಗೆ ನಿತ್ಯ ಪರದಾಟ. ಸಮರ್ಪಕ ಬಸ್ಗಳಿಲ್ಲ, ನಿಲ್ದಾಣವೂ ಇಲ್ಲ. ಶಕ್ತಿ ಯೋಜನೆ ಜಾರಿಯಾದ ನಂತರ ಶಕ್ತಿ ದೇವತೆಗಳಿಗೆ ಜನರ ದಂಡೇ ಹರಿದು ಬರ್ತಿದೆ. ದೂರದಿಂದ ಬಸ್ ಹಿಡಿದು ಬರುವ ಭಕ್ತರು ದೇವಸ್ಥಾನದ ಮುಂದೆ ಇಳಿದು ಹೋಗ್ತಾರೆ. ವಾಪಸ್ ಊರಿಗೆ ಹೋಗಲು ಬಂದ್ರೆ ಇಲ್ಲಿ ನಿಂತುಕೊಳ್ಳಲು ಜಾಗವೇ ಇಲ್ಲ. ಬಿರು ಬಿಸಿಲು, ಮಳೆಗಾಲದಲ್ಲಿ ಮಳೆಯಲ್ಲಿಯೇ ನಿಲ್ಲಬೇಕು. ಇದು ಕೊಪ್ಪಳ ತಾಲೂಕಿನ ಶಕ್ತಿ ದೇವತೆ ಇರುವ ಹುಲಿಗಿಯ ಶ್ರೀ ಹುಲಿಗೆಮ್ಮ ದೇವಸ್ಥಾನದ ದುಸ್ಥಿತಿ. ಸವದತ್ತಿ ಯಲ್ಲಮ್ಮನ ಪ್ರತಿರೂಪ ಎಂದೇ ಖ್ಯಾತಿ ಪಡೆದಿರೋ ಶ್ರೀ ಹುಲಿಗೆಮ್ಮ ದೇವಿ ಈ ದೇವಸ್ಥಾನಕ್ಕೆ ಪ್ರತಿ ಮಂಗಳವಾರ, ಶುಕ್ರವಾರ, ಹುಣ್ಣಿಮೆಯಂದು ಲಕ್ಷಾಂತರ ಜನ ಬರ್ತಾರೆ. ಬಸ್ಗೆ ಬರುವ ಭಕ್ತರು, ದೇವಿಯ ದರ್ಶನ ಪಡೆಯಲು ಬಂದವರಿಗೆ ಇಲ್ಲಿ ಇಳಿದುಕೊಳ್ಳಲು ನಿರ್ದಿಷ್ಟವಾದ ಸ್ಥಳವಿಲ್ಲ. ರಸ್ತೆಯ ಮಧ್ಯೆಯೇ ಬಸ್ ನಿಲ್ಲಿಸ್ತಾರೆ. ದೇವಸ್ಥಾನಕ್ಕೆ ತೆರಳಬೇಕಂದ್ರೆ ಭಕ್ತರು 1-2 ಕಿಲೋಮೀಟರ್ ನಡೆದುಕೊಂಡೇ ಹೋಗಬೇಕು. ದೇವಿಯ ದರ್ಶನದ ಬಳಿಕ ಮರಳಿ ಊರಿಗೆ ಹೋಗುವಾಗಲೂ ಬಸ್ಗಾಗಿ ರಸ್ತೆಯಲ್ಲಿಯೇ ಕಾಯಬೇಕು. ಈಗ ಬೇಸಿಗೆಯ ಕಾಲ. ಬಿರು ಬಿಸಿಲಿನಲ್ಲಿ ಮಕ್ಕಳು, ವೃದ್ಧರು ನಿಲ್ಲಬೇಕಾದ ಅನಿವಾರ್ಯತೆ ಇದೆ. ಬಸ್ ನಿಲ್ದಾಣ ಇಲ್ಲದೇ ಇರೋದಕ್ಕೆ ಭಕ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಇಲ್ಲಿ ಇನ್ನೊಂದು ಟ್ರಾಫಿಕ್ ಜಾಮ್ ಐತೆ. ಇಲ್ಲಿ ಟ್ರಾಫಿಕ್ ಜಾಮ್, ಇಲ್ಲಿ ಒನ್ ವೇ ಆಗಬೇಕು. ರೀತಿಯ ಜನರು ಇವತ್ತು ಟೆಂಪೋ, ಆಟೋ ಮೂಲಕ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾವು ಅಲ್ಲಿ ರಸ್ತೆ ಮೂಲಕ ಆಟೋಗಳು ಅವ್ರು ಬಂದಾಗ ಅಲ್ಲಿ ಅನೇಕ ರೀತಿಯ ಆಕ್ಸಿಡೆಂಟ್ ಕೂಡ ಆಗ್ತಾ ಇದೆ. ಅದಕ್ಕೆ ಸರ್ಕಾರ ಇದಕ್ಕೆ ಸ್ವಲ್ಪ ಎಚ್ಚೆತ್ತುಕೊಂಡು ಇನ್ನೂ ಹೆಚ್ಚಿನ ರೀತಿಯ ಒಂದು ಬಸ್ಸಿನ ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಎಲ್ಲರಿಗೆ ಒಂದು ಆ ಬಸ್ ಸ್ಟ್ಯಾಂಡನ್ನು ನಿರ್ಮಾಣ ಮಾಡಬೇಕಂತ ನಾನು ಭಾಳ ಅವರಲ್ಲಿ ಕಳಕಳಿಯಿಂದ ಕೇಳ್ಕೊಂಡೆ. ಈ ಮೊದಲು ಹುಲಿಗಿಯಲ್ಲಿ ಕೆಕೆಆರ್ಟಿಸಿ ಬಸ್ ನಿಲ್ದಾಣ ಇತ್ತು. ಈಗ ರೈಲ್ವೆ ಮೇಲ್ಸೇತುವೆ ಕಾಮಗಾರಿಗಾಗಿ ಇರುವ ಬಸ್ ನಿಲ್ದಾಣವನ್ನು ಕೆಡವಲಾಗಿದೆ. ಇಲ್ಲಿಗೆ ಬರುವಂತಹ ಭಕ್ತರಿಗೆ ತಾತ್ಕಾಲಿಕವಾಗಿ ಆದರೂ ಬಸ್ ನಿಲ್ದಾಣ ಮಾಡಬೇಕು. ಶಾಸಕ ರಾಘವೇಂದ್ರ ಹಿಟ್ನಾಳರ ಸ್ವಗ್ರಾಮದ ಪಕ್ಕದಲ್ಲಿಯೇ ಹುಲಿಗಿ ಇದ್ದರೂ ಇಲ್ಲಿ ಮೂಲಭೂತ ಸೌಲಭ್ಯವಿಲ್ಲ. ದರ್ಶನಕ್ಕೆ ಎಷ್ಟು ಜನ ಬರ್ತಾ ಇದೆ, ಪಬ್ಲಿಕ್ ಬರ್ತಾ ಇದೆ. ದಯವಿಟ್ಟು MLA ಸರ್ ಕೂಡ ದಯವಿಟ್ಟು ಕೇಳ್ತಾ ಇದ್ದೀನಿ, ಎಲ್ಲಿಲ್ಲ ಸರ್ ಇದ್ದಿದ್ದೆಲ್ಲ ಹೊಡೆದಾಕ್ಬಿಟ್ರೆ ದಯವಿಟ್ಟು 1 ಕಿಲೋಮೀಟರ್ ದೂರದಲ್ಲಿ ಹೋಗಬೇಕು. 1 ಕಿಲೋಮೀಟರ್ ಮಕ್ಕಳು ಮರಿ ಎತ್ಕೊಂಡು ಹೆಂಗೆ ಹೋಗ್ತಾ ಇದ್ದಾರೆ. ಪಾಪ ವಯಸ್ಸಾದವರು ಬರ್ತಾರೆ, ಪ್ರೆಗ್ನೆಂಟ್ ಇರೋರು ಬರ್ತಾರೆ. ಎಲ್ರಿಗೂ ತೊಂದರೆ ಮಾಡಲಾರ್ದೆ ದಯವಿಟ್ಟು ಸಾರು MLA ಸರ್ಗಳು ಕೂಡ ಬಸ್ ಸ್ಟ್ಯಾಂಡ್ ಕಡೆ ಅನುಕೂಲ ಮಾಡಿಕೊಡ್ಬೇಕಂತ ನಾನು. ಲಕ್ಷಾಂತರ ಜನ ಬರ್ತಾ ಇದ್ದಾರೆ. ತಿಂಗಳಿಗೆ ಕೋಟ್ಯಾಂತರ ಲಾಭ ಇದ್ದರೂ ಸಹಿತ ಈಗ ಅಲ್ಲಿ ಬಸ್ ನಿಲ್ದಾಣದ ವ್ಯವಸ್ಥೆ ಇಲ್ಲ. ಮೂಲಭೂತ ಸೌಕರ್ಯಗಳು ಬಹಳ ಕಡಿಮೆ ಆಗಿವೆ. ಇದಕ್ಕೆ ಸರ್ಕಾರ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಇಲಾಖೆಗಳಲ್ಲಿ ಸಹಿತ ತುರ್ತು ಸಭೆಯನ್ನು ಮಾಡಿ ಒಂದು ನಿರ್ದಿಷ್ಟವಾದಂಥ ಒಂದು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕು. ಈ ಕುರಿತು ನಮ್ಮೂರಲ್ಲಿ ನ್ಯೂಸ್ 18 ವರದಿ ಪ್ರಸಾರವಾಗ್ತಿದ್ದಂತೆ ಶಾಸಕ ರಾಘವೇಂದ್ರ ಹಿಟ್ನಾಳ್ ಪ್ರತಿಕ್ರಿಯೆ ನೀಡಿದ್ದಾರೆ. ಹುಲಿಗಿ ಬಸ್ ನಿಲ್ದಾಣಕ್ಕಾಗಿ ಗುರುತಿಸಿರುವಂತಹ ಜಾಗ ವಿವಾದದಿಂದ ನ್ಯಾಯಾಲಯದಲ್ಲಿದೆ. ಬಸ್ ನಿಲ್ದಾಣಕ್ಕಾಗಿ ಹಣ ಮಂಜೂರು ಮಾಡಿಸಿದ್ದೆ. ಈಗ ಬೇರೆ ಸ್ಥಳವನ್ನ ಹುಡುಕುತ್ತಿದ್ದೇನೆ. ತಾತ್ಕಾಲಿಕವಾಗಿ ಶೆಡ್ಗಳನ್ನ ಹಾಕಿಸೋದಾಗಿ ಭರವಸೆ ನೀಡಿದ್ದಾರೆ. ನಾವು ಜಿಲ್ಲಾಧಿಕಾರಿಗಳು ವಿಸಿಟ್ ಮಾಡ್ತೇವೆ. ಈಗ ಫ್ಲೈಓವರ್ ಒಂದು 50-60% ಆಗಿದೆ. ಅವ್ರದ್ದು ಎಲ್ಲಿ ಫಿನಿಶಿಂಗ್ ಬರ್ತಾ ಸ್ಲೋಪ್ ಎಲ್ಲಿ ಬರ್ತದೆ ನೋಡಿಕೊಂಡು ಆ ಕಡೆಗೂ ಈ ಕಡೆಗೆ 2 ಕಡೆ ಬಸ್ ಸ್ಟ್ಯಾಂಡ್ ಮಾಡ್ತಕ್ಕಂಥ ಕೆಲಸ ತಾತ್ಕಾಲಿಕ ಶೆಡ್ ಓಡಿಸ್ಕೊಡೋದು ಮಾಡ್ತೀವಿ. ಒಟ್ನಲ್ಲಿ ಶ್ರೀ ಹುಲಿಗೆಮ್ಮ ದೇವಸ್ಥಾನಕ್ಕೆ ಪ್ರತಿ ತಿಂಗಳು ಕೋಟಿ ಕೋಟಿ ಆದಾಯವಿದೆ. ಈ ಹಣದಲ್ಲಿಯಾದರೂ ರಾಜ್ಯ ಸರ್ಕಾರ ಭಕ್ತರಿಗೆ ಮೂಲಭೂತ ಸೌಲಭ್ಯ ಒದಗಿಸಬೇಕಿದೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.